ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಈಗ ಅಧಿಕ ಮಾಸ ನಡೀತಾ ಇರೋದ್ರಿಂದ ನಾವು ಆದಷ್ಟು ಈ ಒಂದು ಸಮಯದಲ್ಲಿ ನಮ್ಮ ಮನೆಯ ದೇವರಿಗೆ ಮಡ್ಲಕ್ಕಿಯನ್ನು ಕೊಡುವುದು ತುಂಬ ಶ್ರೇಷ್ಠವಾದದ್ದು. ಸಾಮಾನ್ಯವಾಗಿ ನಾವು ಈಗ ಆಷಾಢದಲ್ಲಿ ಅಥವಾ ಶ್ರಾವಣದಲ್ಲಿ ಕೊಡ್ತಾ ಇರ್ತೇವೆ, ಆದರೆ ನಮಗಿದು 3 ವರ್ಷಕ್ಕೊಮ್ಮೆ ಮಾತ್ರ ಸಿಗುವಂಥ ಅಧಿಕ ಮಾಸವಾಗಿರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡೋದ್ರಿಂದ ನಿಮಗೆ ಫಲವೂ ಕೂಡ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ. ಮತ್ತೆ ರಿಪೀಟ್ ನೀವು ಒಂದು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲೋ ಅಥವಾ ಆಷಾಢದ ಮಾಸದಲ್ಲಿ ಕೊಡಬೇಕು ಆ ಥರ ಏನಿಲ್ಲ, ಒಮ್ಮೆ ಕೊಟ್ಟರೆ ಸಾಕು. ಅದಕ್ಕೆ ಏನೆಲ್ಲ ವಸ್ತುಗಳನ್ನ ಬಿಡಬೇಕು ಅಂತಂದರೆ, ಮೊದಲು ನೋಡಿ, ನಿಮ್ಮ ಸೀರೆ ಆಯ್ಕೆ ಹೇಗಿರಬೇಕಂದ್ರೆ ಕಾಟನ್ ಅಥವಾ ರೇಷ್ಮೆ ಸೀರೆನೇ ಆಗಿರಬೇಕು. ಸೆರಗು, ಬಾರ್ಡ್ರು ಎಲ್ಲವೂ ಕೂಡ ಇರಬೇಕು. ಆ ರೀತಿ ಇರೋಂಥ ಸೀರೆನೇ ತೆಗೆದುಕೊಳ್ಳಿ. ಅದರ ನಂತರದಲ್ಲಿ ಸೀರೆ ತೆಗೆದುಕೊಂಡ ನಂತರದಲ್ಲಿ ಸೀರೆ ಬ್ಲೌಸ್ ಕಟ್ ಮಾಡಬಾರ್ದು, ಅದಕ್ಕೆ ನೀವು ಬೇರೆಯೇ ಬ್ಲೌಸ್ ಪೀಸನ್ನು ಇಡಬೇಕಾಗುತ್ತದೆ. ಹಾಗೆಯೇ ಸೀರೆ ಜೊತೆಲಿ ನೀವು ಮಡ್ಲಕ್ಕಿ ಅಂತೇಳಿ ಅರಿಶಿಣ ಕುಂಕುಮ, ವಿಳೆದೆಲೆ, ಅರಿಶಿಣ ಕುಂಕುಮ, ಬಳೆ, ಬಾಳೆಹಣ್ಣು, ಹೂವು, ಆಮೇಲೆ ಖರ್ಜೂರ, ಅರಿಶಿಣ ಕುಂಕುಮದ ಪ್ಯಾಕೆಟು, ಆಮೇಲೆ ಒಂದು ಅರಿಶಿಣದ ಕೊಂಬು ಮಾತ್ರ ನೀವು 33 ಅರಿಶಿಣದ ಕೊಂಬು ಇಡಬೇಕಾಗುತ್ತದೆ. ಹಾಗೆ ಖರ್ಜೂರ ಅಂತ ಬಂದಾಗ ಅದು ಕೂಡ 33 ಇಡಬೇಕು. ಬಾಳೆಹಣ್ಣು ಅಂತ ಇಟ್ಟಾಗ ಅದು ಕೂಡ 33 ಇಡಬೇಕಾಗುತ್ತದೆ. ಕಾಯಿ 2 ಕಾಯಿ ಇಡಬೇಕಾಗುತ್ತದೆ. ನಿಮ್ಗೆ ಅನುಕೂಲ ಇದ್ದರೆ ಅದು ಕೂಡ 33 ಕೊಡ್ಬೋದು, ಇಲ್ಲ ಅಂತಂದರೆ 2 ಕಾಯಿನಾದರೂ ಕೊಡಬೇಕಾಗುತ್ತದೆ, ಜೋಡಿ ಕಾಯಿ. ಹಾಗೆ ಬೆಲ್ಲ, ಅಕ್ಕಿ, ಹೆಸರು ಬೇಳೆ, ಇದು ಏನಕ್ಕಪ್ಪ ಅಂತಂದರೆ ಅಮ್ಮನವ್ರಿಗೆ ಮಡ್ಲಕ್ಕಿ. ಅದ್ರ ಮತ್ತು ನೀವು ಎಕ್ಸ್ಟ್ರಾ ಅಕ್ಕಿ, ಬೇಳೆ, ಬೆಲ್ಲ, ಈ ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಇವೆಲ್ಲವನ್ನು ನೀವು ಎಕ್ಸ್ಟ್ರಾ ಕೊಟ್ಟಾಗ ಅಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರಸಾದವನ್ನು ಸಹ ಮಾಡ್ತಾರೆ. ಅದು ಕೂಡ ನಿಮಗೆ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ನೀವು ಇನ್ನೂ ಹೆಚ್ಚಿನ ಮಟ್ಟದ ಮಾಹಿತಿಯನ್ನು ನಾನು ಒಂದು ಸ್ಮಿತಾ ಮ್ಯಾಜಿಕ್ ಆ್ಯಂಡ್ ಚಾನಲ್ ಕೊಟ್ಟಿದ್ದೇನೆ. ತುಂಬ ಮಾಹಿತಿಗಳಿದೆ, ಅದನ್ನು ನೋಡಿಕೊಂಡು ನೀವು ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡಿ, ತುಂಬಾ ಒಳ್ಳೆಯದು. ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಅದ್ರ ಜೊತೆಲಿ ನನ್ನ ಒಂದು ಫೇಸ್ಬುಕ್ ಪೇಜನ್ನು ಸಹ ಫಾಲೋ ಮಾಡಿ. ಇದಿಷ್ಟು ವಸ್ತುಗಳು ನಾವು ಕೊಡಲೇಬೇಕಾದಂಥ ವಸ್ತುಗಳು. ಎಲ್ಲರೂ ಕೂಡ ಮನೆ ದೇವರಿಗೆ ಈ ಸಮಯದಲ್ಲಿ ಮಡ್ಲಕ್ಕಿ ಕೊಡಿ, ತುಂಬಾ ಒಳ್ಳೆಯದು. ಸೀರೆಯನ್ನು ಆದಷ್ಟು ಅಂಗಡಿಯಿಂದ ತೆಗೆದುಕೊಂಬಂದು ಕೊಡಿ, ಅಂದರೆ ಮನೇಲಿ ಇದೆ ಅಂತೇಳಿ ಕೊಡೋದಕ್ಕೆ ಹೋಗಬೇಡಿ. ಆಮೇಲೆ ವರ್ಕ್ ಇರೋಂಥ ಸೀರೆನೆಲ್ಲ ಕೊಡೋದಕ್ಕೆ ಹೋಗಬೇಡಿ. ಆದಷ್ಟು ಕಾಟನ್ ಸೀರೆ ಅಥವಾ ರೇಷ್ಮೆ ಸೀರೆನೇ ಆಯ್ಕೆ ಮಾಡಿಕೊಂಡು ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡುವುದು ಒಳ್ಳೆಯದು. ಅದಕ್ಕೆ ನೀವು ಎಷ್ಟು ರೇಟ್ ಕೊಡ್ತೀರೋ ಅದು ಮುಖ್ಯವಾದದ್ದಲ್ಲ, ಎಷ್ಟು ಒಳ್ಳೆಯ ರೀತಿಯಲ್ಲಿ ಕೊಡ್ತೀರೋ ಅದು ಬಹು ಮುಖ್ಯವಾಗಿರ್ತದೆ. ಇಂಥದ್ದೇ ಕೊಡಬೇಕು ಆ ಥರ ಏನಿಲ್ಲ. ಈಗ ಅಧಿಕ ಮಾಸ ಆಗಿರೋದ್ರಿಂದ 33 ವಸ್ತುಗಳನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ಈಗಾಗಲೇ ಹೇಳಿದಾಗೆ ಹೆಚ್ಚಿನ ಮಾಹಿತಿಗೆ ನನ್ನ ಒಂದು ಸ್ಮಿತಾ ಮ್ಯಾಜಿಕ್ ಆ್ಯಂಡ್ ಚಾನಲ್ ನೋಡಿ. ಥ್ಯಾಂಕ್ ಯು.